ಪ್ರತಿಯೊಂದು ದೇವರು ದೇವತಾ ಶಕ್ತಿನ ನಾವು ವಿ ಹ್ಯಾವ್ ಟು ರಿಲೇಟ್ ಇಟ್ ಟು ಅವರ್ ಸೆಲ್ಸ್. ಸಿ 99% ಆಫ್ ಯು ಥಿಂಕ್ ಗಾಡ್ ಈಸ್ ಇನ್ ಅ ಟೆಂಪಲ್. ಗಾಡ್ ಈಸ್ ಇನ್ ಅ ಟೆಂಪಲ್, ನೋ ಡೌಟ್. ಬಟ್ ಯು ಆರ್ ದಟ್ sleeping consciousness. When you go inside the temple, your sleeping consciousness gets awakened with that full energy system is awakened in you. ಅದು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ದೇವ್ರ ಮೇಲೆ ನಂಬಿಕೆನೇ ಬರೋಲ್ಲ. ಎಲ್ಲಿ ಬರುತ್ತೆ ಹೇಳಿ? ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾತಕ್ಕೆ ಬಂದಿಲ್ಲ ನಂಬಿಕೆ ನಮ್ಮ ಮೇಲೆ? Because we understand God in respect to us. God is there enclosed in a photograph is just to invoke us with that consciousness, and that consciousness invokes us, will gets us into awareness and energy. That is what it is. Alva? The whole point of that is that. Now the ದೇವ್ರು ಯಾತಕ್ಕೆ ಬೇಕಪ್ಪ ನಮಗೆ? Tell me, why is God required? If you think God is required for your purpose, no. ನಿಮಗೆ ನಾನು ಹುಟ್ಟಿಸಿಲ್ವಾ ನಿಮಗೆ? ನಿನಗೇನೋ ನೀನು ನಿದ್ದೆ ಮಾಡ್ತಿದ್ಯಾ ಜೀವನದಲ್ಲಿ ಅಲ್ವಾ? ಮತ್ತಿನ್ನೇನೋ ನಿದ್ದೆ ಮಾಡ್ತಿರೋದು. ಇಷ್ಟ ಅವೇರ್ನೆಸ್ ಇಲ್ಲ ಅಲ್ಲ, ನಾವು ಎಚ್ಚರ ಇರಬೇಕು ಅನ್ನೋದಿಲ್ಲ ಅಲ್ಲ. ವಿ ಬಿಕಮ್ ರಿಲೀಜಿಯಸ್. ಎಷ್ಟೋ ಆ ಕಡೆ ಹಾಗೆ ಒಂದು ಬದಿಗೆ ಸೇರ್ಕೊಂಬಿಟ್ಟಿವಿ. ಹೆಂಗೆ ಅಂದರೆ, ಒಂದು ಪಾಚಿ ಒಂದು ನೀರಿನಲ್ಲಿ ಕಟ್ಟಿದಾಗ ಆ ಪಾಚಿ ಒಂದು ಕಡೆಯಲ್ಲೇ ಸೇಗರಿಸಿ ಆ ಪಾಚಿ ಒಂದೊಂದು ಸಲ ಅದು ನೀರಿನಿಂದ ಈಚೆ ತೆಗಿತೀವಿ. ನಾವು ಹೇಗೆ ಅಂದರೆ, ಪಾಚಿ ಕಟ್ಕೊಂಡಿರೋತಕ್ಕಂಥ ಕೆರೆ ನೀರು, ಕೆರೆಯಲ್ಲಿ ಸ್ನಾನ ಮಾಡಲ್ಲ ನಾವು. ಪಾಚಿ ಕಟ್ಕೊಂಡಿದ್ರೆ ಕ್ಲೀನಾಗಿ ಫ್ಲೋಯಿಂಗ್ ವಾಟರಲ್ಲಿ ಇರಬೇಕು ನಾವು. ನಮ್ಮ ಎನರ್ಜಿನೂ ಅಷ್ಟೇ. ನಾವು ದೇವರು ನಮ್ಮನ್ನು ಹುಟ್ಟಿಸೋದು ಯಾಕೆ ಅಂದರೆ, ಯು ಫ್ಲೋ ಯುವರ್ ಎನರ್ಜಿ. ಯಾವಾಗಲೂ ಮಧ್ಯ ನಿಂಗೆ ಏನಾದ್ರು ಒಂದು ಸ್ವಲ್ಪ ಅಡೆ ಏನಾದ್ರು ಬಂತು ಅಂದರೆ, ಗೋ ಟು ಅ ಪರ್ಟಿಕ್ಯುಲರ್ ಟೆಂಪಲ್ ಆ್ಯಂಡ್ ದೆನ್ ರೀಕೂಪ್ ಆ್ಯಂಡ್ ರೀಚಾರ್ಜ್ ಯುವರ್ ಸೆಲ್ಫ್, ಜಸ್ಟ್ ಲೈಕ್ ವೆನ್ ಯು ಫಿಕ್ಸ್ ದ ಬ್ಯಾಟ್ರಿ and charge it. Likewise you do. So ದಯವಿಟ್ಟು change your attitude towards God. Don't become completely enamored. ಇದು ಮಡಿ, ಇದು ಮೈಲ್ಗೆ ಅನ್ನೋದು ಬಿಟ್ಬಿಡಿ. ಫಸ್ಟು, when you are born, you are only filled with muddy and ಮೈಲ್ಗೆ. It's only your mother makes you clean and removes your mailge, or maybe the nurse, or maybe the midwife, or whoever it is. They will clean your body. That's an indication. You are there, you have come out from the womb of your mother. Now you have to be cleaned. Likewise, God has created us. Then He says, clean yourself with rites, rituals. And what is rites and rituals there? It is to invoke and enhance your spirit in this world. ಯಾತಕ್ಕದು rites and rituals? It is to enhance. ನಿನ್ನಲ್ಲಿರೋತಕ್ಕಂಥ ಒಂದು ಚೈತನ್ಯನ ಪ್ರಬಲವಾಗಿ ಪ್ರಚಂಡವಾಗಿ ಆಗಬೇಕು ಅಂತ ಹೇಳೇನೆ ಅದನ್ನು ಕೊಟ್ಟಿರೋದು. That is how enlightened beings are born, are made by force of habit by their own guru. ಹಾಗೆ ಮಾಡಿರೋದು. ಸ್ವಲ್ಪ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದ ಕಲ್ಚರ್. ಇದೆಲ್ಲ ಸಣ್ಣ ಪುಟ್ಟ ಎಕ್ಸಾಂಪಲಿಂದ ನಮ್ಗೆ ಹೇಳೋದು. ಯಾಕೆಂದರೆ ಏನಾಗುತ್ತೆ ಅಂದರೆ, ನಿಮಗೆ ಇಲ್ಲೆಲ್ಲೋ ಇದೆ. ಒನ್ ದೇರ್ ಇಸ್ ದಿ ಸೋಲ್ ಆಫ್ ಯೋರ್ಸ್. ಇನ್ನೊಂದು ಕಡೆ ಪಾತಾಳ ಇದೆ, ಒಂದು ಕಡೆ ಚೈತನ್ಯ ಇದೆ, ಇನ್ನೊಂದು ಕಡೆ ಇಗ್ನೋರೆನ್ಸ್ ಅನ್ನೋ ಪಾತಾಳ ಇದೆ. ಡೋಂಟ್ ಗೋ ಇನ್ ಟು ದಟ್ ಇಗ್ನೋರೆನ್ಸ್. ಮೂಢನಂಬಿಕೆಗಳು,
ಮೂರ್ಖತನ, ಮೂಢತನ, ಮೂಢನಂಬಿಕೆಗಳು. ಸೊ ಅಂಡರ್ಸ್ಟ್ಯಾಂಡ್. ಡೋಂಟ್ ಗೆಟ್ ಇನ್ ಟು ದಟ್ ಇಗ್ನೋರೆಂಟ್ ಮೂಡ್. ವೈ ಯು ವಾಂಟ್ ಟು ಗೋ? ಯು ಬಿ ಬ್ರೈಟ್. ವಾಟ್ ಯು ವಾಂಟ್? ಮಾಡಬೇಡಿ. ಇನಫ್. ಅರ್ಥ ಮಾಡ್ಕೋಬೇಕು. ಸೊ ಬೇಸ್ಡ್ ಆನ್ ದಿಸ್ small introduction, every week there's an introduction always. Every introduction is introducing yourself to yourself. ನಿಮಗೆ ಒಂದು ಮುನ್ನೋಟ, ಯಾತಕ್ಕೆ ನಿಮ್ಮ ಬಗ್ಗೆನೇ ನಿಮ್ಮ ಅಂತರದಲ್ಲಿರೋ ವಿಚಾರದಲ್ಲೇ ಮುನ್ನೋಟ ಕೊಡ್ತಾ ಬರ್ತಾ ಇರೋದೇ ಅದರ ವಿಚಾರ. ನಿಮ್ಮ ಅಂತರ ಮನಸ್ಸನ್ನೇ ನಿಮ್ಮನ್ನ ಎತ್ತೆತ್ತಿ ತೋರಿಸೋದು ಅಲ್ವಾ? ನಾವು what is the tattva number 1? Let us go into this tattva 1. ಕರ್ತವ್ಯ ಏನು ಅಲ್ವಾ? what is the ಕರ್ತವ್ಯ ಏನು? Correct. See, the first responsibility, this has to be taken directly to the heart. In case you should make it a point that it should be inscribed in the heart. So, how does the heart respond? Not by name, fame, position, power, no. The heart responds with love. And the basis of the heart response is directly proportional to the unconditional love you have not only to your fellow human beings, not only to plants and animals, it also helps you in assessing yourselves in respect to the vibrations you are emitting. How do you assess yourself? So in your work, how do you have a self-assessment? The self-assessment in spirituality depends upon your spirit. What is the kind of a vibration it emits? So, ಆ ವೈಬ್ರೇಷನ್ಗೆ ತಕ್ಕಂತೆ people will start responding. So what is the spirit of your vibration? The spirit of your vibration should be based only on compassion. Alva? It is based only on compassion. Aga salpa, in your work, what should be your compassion level? In your home, what should be your compassion level? And among your friends, relatives, what should be your compassion level? Annodu, you will start understanding your compassion level at different points in life. ನೀವು ಕಂಪ್ಯಾಷನ್ ಇಟ್ಕೊಂಡು ಊರ್ನೋರ ಹತ್ರ ಎಲ್ಲ ಒಂದೇ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. You cannot. At the same time, you cannot go totally against compassion. So first compassion is, how will you show compassion? The first stage of compassion is, all of you listen, the first stage of compassion is, you should learn the art of listening. The first level of compassion is, ಇನ್ನೊಬ್ಬರಿಗೆ ಕಿವಿ ಕೊಡೋಕ್ಕೆ ಶುರು ಮಾಡಬೇಕು. ನೀವು ಕಿವಿ ಕೊಟ್ರೇನೆ, when you start listening to others, then only you are able to improve your own compassion and transmit it to others as well. This is my own experience.
I have seen, to say shortly, I have seen interacted with 1,000,000 more people. 1,000,000 ಜನನ ನೋಡಿದ್ದೀನಿ, ಅವರ ಕಷ್ಟ ಸುಖಗಳನ್ನ ಕೇಳ್ಕೊಂಡಿದ್ದೀನಿ 15-16 ವರ್ಷದಿಂದ. ಏನೇ ಕೇಳಿಸ್ಕೊಂಡ್ರು ಫಸ್ಟು ನನಗೆ ಅನಿಸಿದ್ದೇನು ಅಂದರೆ, ಅವ್ರನ್ನ ಕೇಳಿಸ್ಕೋಬೇಕು ನಾವು. ನೀವೇನು ಮಾಡ್ತೀರಾ? What do? You people do? You don't have the patience to listen to others. So the first stage of compassion, the first level of compassion is you are able to hear others in your ears. ಕೇಳಿಸ್ಕೊಳಕ್ಕೆ ರೆಡಿ ಇದ್ದೀರಾ? ಇಲ್ವಲ್ಲ ನೀವು. ಅವ್ರನ್ನ ಕಷ್ಟ ಸುಖ ಮಾತ್ರ ಅಲ್ಲ, ಅವ್ರು ಮಾತನಾಡೋದನ್ನ ಕೇಳಿಸ್ಕೊಳ್ಳಿ ನೀವು. ಫಸ್ಟು ಕೇಳಿಸ್ಕೊಳ್ಳಿ ನೀವು. ಫಸ್ಟ್ ಲರ್ನ್ ದ ಆರ್ಟ್ ಆಫ್ ಲಿಸನಿಂಗ್ ಟು ಅದರ್ಸ್. ಆರ್ ಯು ಏಬಲ್ ಟು ಲಿಸನ್ ಟು ಅದರ್ಸ್? ಯು ಆರ್ ನಾಟ್. ಫಸ್ಟ್ ಲೆವೆಲ್ ಆಫ್ ಕಂಪ್ಯಾಷನ್ ಇಸ್ ಯು ಶುಡ್ ಬಿ ಏಬಲ್ ಟು ಲಿಸನ್ patiently to others. ಬಹಳ ಮುಖ್ಯ, ಬಹಳ ಮುಖ್ಯ. ಆಮೇಲೆ ನೀವು ಬುದ್ಧಿವಂತರಪ್ಪ. ಯಾರು ಹೇಳಿದವರು ನೀವು ಬುದ್ಧಿವಂತರಲ್ಲ ಅಂತ? ಐ ಆಮ್ ನಾಟ್ ಟೆಲ್ಲಿಂಗ್ ದಟ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಯು. ಫಸ್ಟ್ ಲರ್ನ್ ಆ್ಯಂಡ್ ಡೆವಲಪ್ ದ ಆರ್ಟ್ ಆಫ್ ಲಿಸನಿಂಗ್. ಯು ಡೋಂಟ್ ಹ್ಯಾವ್ ದ ಪೇಷನ್ಸ್. ವೆನ್ ಯು ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಲಿಸನ್ ಟು ಅದರ್ಸ್, where will be that level of compassion in you? Compassion in you is from the bottom of your heart, not at the brain level. Brain ಅಲ್ಲಿ ಯಾವ ಬದನೆಕಾಯಿಯೂ ಕಂಪ್ಯಾಷನ್ ಇರಲ್ಲ. You will not have any compassion in the brain at all. Brain is only an intellectual property. Your brain only emits intellect. ಅದರಲ್ಲಿ ಏನು ಕಂಪ್ಯಾಷನ್ ಇರಲ್ಲ, ಕರುಣೆ ಅನುಕಂಪ ಅಲ್ಲ, ಯಾವುದು ಬ್ರೈನಿಂದ ಬರೋದಲ್ಲ, ನಿಮ್ಮ ಹೃದಯದಿಂದ ಬರೋದು. ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಆಗಕ್ಕೆ ಶುರು ಮಾಡಿ ಈಗ. ಆಗ ಹೇಗೆ ಈಗ ದೇವಸ್ಥಾನದಲ್ಲಿ ಇನ್ನೊಬ್ಬರ ಒಂದು ಸಾಧು ಸಂತನ ಪಾದದ ಧೂಳು ವೈಬ್ರೇಷನ್ಸ್ ಹೋಗುತ್ತೋ, next second level is you have to understand. If you have to understand your own soul, you start listening to other people, not problems. You should have the patience to listen to other people, because 99% of you are all on that judgmental mode. ಈ ಜಡ್ಜ್ಮೆಂಟಲ್ ಮೋಡಲ್ಲಿದ್ದಾಗ ನೀವು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಜಡ್ಜ್ಮೆಂಟಲ್ ಮೋಡಿಗೆ ಬಂದಾಗ ಎನ್ಲೈಟನ್ಮೆಂಟ್ ಎಲ್ಲಾಗುತ್ತೆ? ಕಂಪ್ಯಾಷನ್ ಇದ್ರೇ ಎನ್ಲೈಟನ್ಮೆಂಟು. ಕಂಪ್ಯಾಷನ್ ಬಂದ್ರೇ ನೀವು ಇನ್ನೊಬ್ಬರ ಕಷ್ಟ ಸುಖ ಅಲ್ಲ, ಇನ್ನೊಬ್ಬರನ್ನ ವಿಚಾರಗಳನ್ನು ಶ್ರವಣ ಮಾಡ್ಕೊಳ್ಳೋದು. ಅವರು ಶ್ರವಣ ಮಾಡಿದಾಗ ಅವರಲ್ಲಿರೋ ವೈಬ್ರೇಷನ್ಸ್ ನಿಮಗೆ ಬರಕ್ಕೆ ಶುರು ಆಗುತ್ತೆ. ಯು ಬಿಕಮ್ ಮೋರ್ ಸಟಲ್. ಯು ಬಿಕಮ್ ಮೋರ್ ಸಟಲ್. ದಟ್ ಈಸ್ ದ ಹೋಲ್ ಪಾಯಿಂಟ್ ಇನ್ ಲೈಫ್. ಇನ್ನೊಬ್ಬರನ್ನ ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ಮ ಯೋಚನೆ, ನಿಮ್ಮ ಕತೆ ಪುರಾಣಗಳು. ಆಮೇಲೆ ಇನ್ನೊಬ್ಬರನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ವಲ್ಲ ನೀವು, ಇಮಿಡಿಯೇಟ್ಲಿ ಯು ಡಿಸ್ಪೆನ್ಸ್ ಆಫ್ your knowledge. Are you enlightened? ನಿಮ್ಮ ನಾಲೆಜನ್ನು ಇನ್ನೊಬ್ಬರಿಗೆ ಹೇಳಕ್ಕೆ. The moment you are enlightened, I will tell you. But till that time, since I don't tell you yet, you better be quiet and able to
to listen. When you start listening, you will understand the importance of listening. ಕಷ್ಟ ಸುಖ ಅಲ್ಲ, ಇನ್ನೊಬ್ಬರನ್ನ ಯಾಕೆ ಅಂದರೆ ಯಾರೋ ಅವರಲ್ಲಿ ಒಂದು ಒಳ್ಳೆ ಒಂದು ಸಿಹಿ ಮಾತಿರ್ಬೋದು, ಅಥವಾ ಒಂದು ಜ್ಞಾನದ ಮಾತು ಹೇಳ್ಬೋದು. ಅವರು ಬರೀ ಓದೋದೇ ಅಲ್ಲ, ಅವ್ರು ಏನೋ ಹೇಳೋದ್ರಲ್ಲಿ ಅಲ್ಲಿ ಏನಾಗುತ್ತೆ, ಆ ಸ್ಪಂದನ, ಅವ್ರ ಉಸಿರಿಂದ ಅವ್ರ ಸ್ಪಂದನ ಬರುತ್ತೆ ನಿಮಗೆ. ಆ ಸ್ಪಂದನದಿಂದ ಎಷ್ಟೋ ಜನದಲ್ಲಿ ಅವರಲ್ಲಿ ನಿಮಗೊಂದು ಒಳ್ಳೆ ವಿಚಾರಗಳು ಅಂದರೆ ಒಳ್ಳೆಯ ವಿಚಾರಗಳನ್ನ ಕೇಳಿಸೋದು ಮಾತ್ರ ಅಲ್ಲ, ಆ ಸ್ಪಂದನದಿಂದ ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ಒಳ್ಳೆಯದಕ್ಕೆ. When you are ready to listen to others, then one small word, ಓಂ ಅಂದರೆ ಸಾಕು, ಎಷ್ಟೇ ಒಂದು ಇಂಪಾಗುತ್ತೆ. One small word will change your life itself. ಅದಕ್ಕೆ ಸಾಧು ಸಂತರ ಸಿಹಿ ಮಾತು, ಸುಭಾಷಿತ ಅಲ್ಲ ಯಾಕೆ ಕೇಳಿಸ್ಕೊಳ್ಳೋದು ಅಂದಾಗ, ಅದರ ಜೊತೆಗೆ ಮಾತು ಮಾತ್ರ ಅಲ್ಲ, ಅವರಿಂದ ಅವ್ರ ಸ್ಪಂದನ ಬರೋದು ನಮಗೆ ಒಳ್ಳೆಯದಾಗತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ತಿರುವು ಆಗುತ್ತೆ. is that vibrations which come out from them. This is very important. Good. ಇದು ಈ ತತ್ವದ ಫಸ್ಟ್ ವಿಚಾರ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.